ನಾವು ಸಂಜೀವಂಗೆ ಸಪೋರ್ಟ್ ಮಾಡತರ ಮಾತಾಡಿ 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 ರಚನನ್ ವಿರುದ್ಧ ಅವನ್ನ ಜೋರಾಗಿ ಎತ್ಕಟ್ಬೇಕು. ದೇವಿ, ಅದನ್ನ ನನಗ್ ಬಿಡು, ನಾನ್ ನೋಡ್ಕೋತೀನಿ. ನಿನಗೆ ಶಿಕ್ಷೆ ಕೊಟ್ಟಿದ್ದಕ್ಕೆ ರಚನಾ ಮೇಲೆ ನಂಗೆ ಸಿಕ್ಕಾಪಟ್ಟೆ ಕೋಪ ಆಯ್ತು. ಆದ್ರೆ ಜೀವ ಅವಳಿಂದ ನಿನ್ನ ಹತ್ರ ಸಾರಿ ಕೇಳಿಸ್ತಾಲ, ಆಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ದೇವಿ ಗಾರೆ ಕೆಲಸ ಮಾಡೋದು ನೋಡಿ ಆ ಸಂಜೀವ ಎಮೋಷನಲ್ ಆಗಿ ಚಾರ್ಜ್ ಆಗಿದ್ದ. ಆದ್ರೆ ಮನೆಗ್ ಬಂದು ಅವನ ಹೆಂಡತಿಯಿಂದ ಸಾರಿ ಕೇಳಿಸ್ತಾನೆ ಅಂತ ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆ ಸಂಜೀವ ಒಬ್ಬ ಎಮೋಷನಲ್ ಫೂಲ್. ಮುಗಿನ ತುದಿಯಲ್ಲೇ ಯಾವಾಗ್ಲೂ ಕೋಪ ಇರುತ್ತೆ. ಸ್ವಲ್ಪ ಟ್ರಿಗರ್ ಮಾಡಿದ್ರೆ ಸಾಕು, ಅವನ್ ಹೇಗ್ ಆಡ್ತಾನೆ ಅಂತ ಅವನ್ಗೆ ಐಡಿಯಾ ಇರಲ್ಲ. ಫೈನಲಿ ನಾನ್ ಅನ್ಕೊಂಡಾಗೆ ಎಕ್ಸಾಕ್ಟ್ಲಿ ಹಾಗೆ ನಡೀತು. ಆದ್ರೂ ಆ ರಚನಾ ನಿನ್ನ ಕೆಲ್ಸಕ್ಕೆ ಕಳ್ಸಿದ್ದು ಕೆಲವೊಂದ್ಸಲ ನಮ್ಗಾಗೋ ಕೆಡುಕಲು ಒಂದ್ ಒಳ್ಳೇದ್ ನಡೆಯುತ್ತೆ ಅಮ್ಮ. ಎಸ್, ಯು ಆರ್ ರೈಟ್. ಪನಿಷ್ಮೆಂಟ್ ಕೊಟ್ಟು ಎಲ್ರೂ ಮುಂದೆ ಸಾರಿ ಕೇಳಿಸಿ ಅವಮಾನ ಆಯ್ತು ನೋಡು. ಅಷ್ಟೇನಾ? ಇನ್ನೇನ್ ಒಬ್ಸರ್ವ್ ಮಾಡ್ದೆ ನೀನು? ಹೆಂಡತಿ ಹಿಂದೆ ಗುಲಾಮ್ ಅಂತರ ಸುತ್ತ ಅವನಿಗೂ ಅವಳಿಗೂ ನಡುವೆ ಬೆಂಕಿ ಹತ್ತಿತ್ತು ಅಲ್ವಾ? ಮುಂಚೆನೂ ಅವರಿಬ್ರ ಮಧ್ಯೆ ಮನಸ್ತಾಪ ತರಬೇಕು ಅಂತ ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಯಾವುದೂ ಆಗ್ಲಿಲ್ಲ. ಆದ್ರೆ ಈಗ ನೋಡು, ನಾವು ನಿರೀಕ್ಷಣೆ ಪಡೆದಿರೋ ಹಾಗೆ ಅವರಿಬ್ರ ಮಧ್ಯ ವಿರಸ ಬಂದ್ಬಿಡ್ತು. ಇದು ಅಷ್ಟು ಸುಲಭವಾಗಿ ಮುಗಿಯುವಂತ ವಿರಸ ಅಲ್ಲ. ಯಾಕಂದ್ರೆ ರಚನಂಗೆ ಎಲ್ರ ಮುಂದೆನೂ ಈಗೋ ಹರ್ಟ್ ಆಗಿದೆ. ಅಷ್ಟು ಈಸಿಯಾಗಿ ಅವಳು ಸಂಜೀವನ ಕ್ಷಮಿಸಲ್ಲ. ಮೊದಲು ಇಬ್ರು ನಡುವೆನೂ ಮಾತುಕತೆ ನಿಲ್ಲುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಹೆಚ್ಚಾಗಿ ಡೆವಲಪ್ ಆಗುತ್ತೆ. ಈಗ ಸಣ್ಣದಾಗಿ ಹತ್ಕೊಂಡಿರೋ ಕಿಡಿನ ನಾವೆಲ್ಲರೂ ಊದಿ ಊದಿ ದೊಡ್ಡದಾಗಿ ಮಾಡಬೇಕು. ಅವರಿಬ್ಬರನ್ನ ಪರ್ಮನೆಂಟ್ ಆಗಿ ಬೇರೆ ಮಾಡಬೇಕು. ಆ ಸೂಪರ್ ಸ್ಟಾರ್ನ ಈ ಮನೆಯಿಂದ ಹೊರಗಡೆ ಕಳಿಸಿದ ಕೂಡ್ಲೇನೆ ಆ ಸಂಜೀವ ಹಾಫ್ ಡೆಡ್ ಮಾಮ್. ಎಕ್ಸಾಕ್ಟ್ಲಿ. ನಾವು ಸಂಜೀವಂಗೆ ಸಪೋರ್ಟ್ ಮಾಡತರ ಮಾತಾಡಿ 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 ರಚನನ್ ವಿರುದ್ಧ ಅವನ್ನ ಜೋರಾಗಿ ಎತ್ಕಟ್ಬೇಕು. ದೇವಿ, ಅದನ್ನ ನನಗ್ ಬಿಡು, ನಾನ್ ನೋಡ್ಕೋತೀನಿ. ಬೇಬಿ, ಏನ್ ಬೇಬಿ? ನಾನು ಸ್ಕೂಲ್ ಹೋಗುವಾಗ ನೀನು ಕೆಲವು ರೂಲ್ಸ್ ಹೇಳ್ತಾ ಇದ್ದಲ್ಲ, ಯಾಕೆ? ನಿನ್ ಸೇಫ್ಟಿಗೆ. ಆ ರೂಲ್ಸ್ ನಾವು ಒಂದ್ಸಲ ಹೇಳು. ಕಂದ, ನಿನಗೆ ಗೊತ್ತಿದೆಯಲ್ಲ. ಇಲ್ಲಿ ಪರವಾಗಿಲ್ಲ, ಹೇಳು. ರೂಲ್ ನಂಬರ್ 1, ಗುರುತು ಪರಿಚಯ ಇಲ್ದವ್ರ ಹತ್ರ ಮಾತಾಡಬಾರ್ದು. ರೂಲ್ ನಂಬರ್ 2, ಯಾರಾದ್ರೂ ಏನೋ ತಿನ್ನ ಕೊಟ್ರೆ ಬ್ಲೈಂಡ್ ಆಗಿ ತಗೊಂಡು ತಿನ್ಬಾರ್ದು. ಆಮೇಲೆ ನನ್ನ ಗಮನಕ್ಕೆ ಬರದೆ ಎಲ್ಲಿಗೂ ಹೋಗ್ಬಾರ್ದು, ಏನನ್ನು ಮಾಡಬಾರ್ದು. ಈ ರೂಲು ನನಗೆ ಮಾತ್ರ ಅಪ್ಲೈ ಆಗುತ್ತಾ? ದೇವಿ ಎತ್ತಂಗಾಗಲ್ವಾ? ಹೇಳು ಉತ್ತರನ. ಕೇಳ್ತಿದ್ದಾಳಲ್ಲ. ನಿನ್ನ ಗಮನಕ್ಕೆ ಬರದೆ ನಿನ್ನ ಮಗಳು ಏನೂ ಮಾಡೋ ಹಾಗಿಲ್ಲ ಅನ್ನೋವಾಗ ದೇವಿ ಯಾರ ಗಮನಕ್ಕೂ ಬರದೆ ಲಕ್ಷಾನ್ಗಟ್ಲೆ ದೇವಸ್ಥಾನಕ್ಕೆ ಡೊನೇಷನ್ ಕೊಡೋದು ನಿನ್ನ ಪ್ರಕಾರ ಮಹಾನ್ ದೊಡ್ಡ ಕೆಲಸ. ನನ್ನ ತಂಗಿ ಕೆಲಸ ಮಾಡಿದ್ದಕ್ಕೆ ಹೊಟ್ಟೆ ಹೊರ್ಕೊಂಡು ಬೊಬ್ಬೆ ಹೊಡಿಯೋ ನಿನಗೆ ಅವಳು ಆ ಕೆಲಸನ ಯಾಕೆ ಮಾಡ್ಬೇಕಾಗಿ ಬಂತು ಅನ್ನೋದು ಮರ್ತೋಗುತ್ತಾ? ಪ್ರೊಡ್ಯೂಸರ್ನ ಉಳಿಸ್ಬೇಕು ಅಂತ ನೀನೇ ರಚನಾನ ಶೂಟಿಂಗ್ ಕರ್ಕೊಂಡು ಹೋದ್ರು ಈ ಮನೆಯವ್ರು ಶಿಕ್ಷೆ ಕೊಡುವಾಗ ನೀನು ಅವಳ ಪರ ಮಾತಾಡಲ್ಲ, ಶಿಕ್ಷೆನ ಒಪ್ಕೊಂಡ್ಬಿಡ್ತೀಯ.
ಕೇಳಿದ್ರೆ ಯಾಕೆ ಇಶ್ಯೂನ ದೊಡ್ಡದು ಮಾಡೋದು ಅಂತ ಸಮಜಾಯಿಷಿ ಬೇರೆ. ತಪ್ಪು ಮಾಡದೇ ಇದ್ರು ರಚನಾ ಶಿಕ್ಷೆ ಅನುಭವಿಸೋದು ಓಕೆ ನಿನಗೆ, ಯಾಕೆಂದ್ರೆ ಕುಟುಂಬದ ಮರ್ಯಾದೆ ಹಾಳಾಗ್ಬಾರ್ದಲ್ವಾ? ಅದೇ ನಿನ್ ತಂಗಿ ಅಂತ ಬಂದಾಗ ಅವಳು ತಪ್ಪು ಮಾಡಿದ್ರು ಅಯ್ಯೋ ಅನ್ಸುತ್ತೆ, ಪಾಪ ಅನ್ಸುತ್ತೆ. ಅದರಲ್ಲೂ ಅಣ್ಣನ ಹಾರ್ಟು ಹರ್ಟ್ ಆಗುತ್ತೆ. ಅದೇ ಹೆಂಡತಿ ಅಂತ ಬಂದಾಗ ಯಾರು ಅವಳು, ನನ್ನ ಹೆಂಡತಿ, ಬೈದ್ರೆ ಬೈಸ್ಕೋತಾಳೆ, ಹೊಡೆದ್ರೆ ಹೊಡೆಸ್ಕೋತಾಳೆ, ನಾನು ಹೇಳ್ದಂಗೆ ಕೇಳ್ತಾಳೆ, ಅವಳು ನನ್ನ ಪ್ರಾಪರ್ಟಿ ಅನ್ನೋ ಉಡಾಫೆ ಅಲ್ವಾ? ನಾನು ದೇವಿನ ಸಾರಿ ಕೇಳಲ್ಲ, ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗು ಅಂತ ರಚನಾ ಒಂದು ಮಾತು ಹೇಳಿದಿದ್ರೆ ಮನೆಯವ್ರ ಮುಂದೆ ನಿನ್ ಮರ್ಯಾದೆ ಏನಾಗ್ತಿತ್ತು? ವಿವೇಚನೆ ಇರೋ ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳ್ಬೇಕಾಗಿಲ್ಲ. ಬಾ ಕೃಷ್ಣ. ಯಾರನ್ನೋ ಕಂಡಂಗಾಯ್ತಲ್ಲ, ಆದ್ರೆ ಯಾರು ಇಲ್ಲ. ಯಾಕೆ ಹೀಗಾಗ್ತಿದೆ ನಂಗೆ? ಆ ಬೊಂಬೆ ಭಯಕ್ಕೆ ನಂಗೆ ಇಲ್ಲದ ಭ್ರಮೆಗಳೆಲ್ಲ ಕಾಡ್ತಾ ಇದೆ. ಯಾರು ಓಪನ್ ಮಾಡಿ. ದೇವಿ, 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 ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ ನೀನು? ಹೊರಟಾಗು. ನಗ್ಬೇಡ, ಭಯ ಆಗುತ್ತೆ ನಂಗೆ. ನಗ್ಬೇಡ. ಮಾಡೋದೆಲ್ಲ ಮಾಡ್ಬಿಟ್ಟು ಕ್ಷಮಿಸು ಅಂತ ಲೆಟರ್ ಬೇರೆ. ಛ, ಬೆಳಿಗ್ಗೆ ಬೆಳಗ್ಗೆನೆ ಒಳ್ಳೆ ಮೂಡ್ ಹಾಳು ಮಾಡ್ಬಿಟ್ರು.
ಕ್ಷಮಾಪಣೆ ರಿಜೆಕ್ಟೆಡ್. ದೇವಿ 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 ಅಮ್ಮ ನೀನಾ? ಇನ್ಯಾರೇ ಬರ್ತಾರೆ ನಿನ್ ರೂಮಿಗೆ? ನೀನ್ ಯಾಕೆ ನೆಲದ ಮೇಲೆ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ಅಮ್ಮಂಗೆ ಮಾಧುರಿ ಆತ್ಮದ ಬಗ್ಗೆ ಹೇಳ್ಬಿಡ್ಲಾ? ಬೇಡ, ಭಯಕ್ಕೆ ಅವ್ರಿಗೇನಾದ್ರೂ ಆಗ್ಬಿಟ್ರೆ ಕಷ್ಟ. ದೇವಿ, ಏನೋ ನಿನ್ ಕ್ಷಮಾ ಹರಿದು ಒಗದ್ರ? ನ್ಯಾಯವಾಗಿ ನೋಡಿದ್ರೆ ನಿನ್ನ ಎತ್ತಿ ಒಗಿಬೇಕಾಗಿತ್ತು. ನನ್ನ ತಂಗಿಗೆ ದೊಡ್ಡ ಮನ್ಸು, ಅದಕ್ಕೆ ಸುಮ್ಮನೆ ಬಿಟ್ಟಿದ್ದಾಳೆ ನಿನ್ನ. ಹೌದು, ಮುಂದೇನ್ ಕತೆ? ಬಲ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಕಣ. ನನ್ನ ಹೆಂಡತಿ ಉಗ್ರಾವತಾರ ತಾಳ್ಬಿಟ್ಟಿದ್ದಾಳೆ, ಕರ್ಗೋತ್ರ ಕಾಣಿಸ್ತಾ ಇಲ್ಲ. ತಗೋ, ನೀನ್ ಇದ್ರಲ್ಲಿ ಫೇಲ್ ಆಗ್ತೀಯ ಅಂತಾನೆ ನೀನು ಗುಲಾಬಿ ತಗೊಂಡಿದ್ದ ಅದೇ ಅಂಗಡಿಲಿ ಇಷ್ಟು ಗುಲಾಬಿನ ನಾನು ತಗೊಂಡೆ. ಮರಳಿ ಯತ್ನವ ಮಾಡು. 1 ನಿಮಿಷ. ನಿನ್ನೆ ನಡೆದಿದ್ದ ಘಟನೆಯಿಂದ ರಚನಾ ಮಾತ್ರ ಅಲ್ಲ, ನಾನು ಕೃಷ್ಣನು ಹರ್ಟ್ ಆಗಿದ್ದೀವಿ. ಹಿಡ್ಕೋ ಇದನ್ನ. ನಿನಗೆ ಸಂಜೆವರೆಗೂ ಟೈಮ್ ಇದೆ. ಅಷ್ಟರೊಳಗಡೆ ನೀನು ರಚನಾ ಮನಸ್ಸನ್ನ ಬದಲಾಯಿಸಿ ಅವರು ನಿನ್ನನ್ನು ಕ್ಷಮಿಸೋ ಥರ ಮಾಡಬೇಕು. ಇಲ್ಲ ಅಂದ್ರೆ ನಿನ್ನನ್ನ ನಾನು ಕೃಷ್ಣ ಇಬ್ರು ಕ್ಷಮಿಸಲ್ಲ. ಇನ್ಮೇಲೆ ನಾವಿಬ್ರು ನಿನ್ನ ಜೊತೆ ಮಾತಾಡಲ್ಲ. ಇಲ್ಲ, ಪರಿಸ್ಥಿತಿ ಆ ಲೆವೆಲ್ ಹೋದಕ್ಕೆ ನಾನು ಬಿಡಲ್ಲ. ರಚ್ಚು ಕಾಲಿಗೆ ಬಿದ್ದಾದ್ರೂ ಸರಿ, ಕ್ಷಮೆ ಕೇಳಿ ಒಪ್ಪಿಸ್ತೀನಿ.